ಹಾಯ್ ಎಲ್ರಿಗೂ. ಎಲ್ರು ಹೇಗಿದ್ದೀರಾ? ಬನ್ನಿ ಇವತ್ತು ಸಿಂಪಲ್ ಆಗಿ ಮೊಳಕೆ ಕಾಳಿನ ಸಾಂಬಾರ್ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ನಾನು ಇಲ್ಲೊಂದು 5-6 ಥರದ ಕಾಳು ತಗೊಂಡು ಮೊಳಕೆ ಕಟ್ಟಿ ಇಟ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಒಂದೇ ಥರದ ಕಾಳನ್ನ ಹಾಕೊಂಡು ಕೂಡ ಮಾಡ್ಕೋಬಹುದು. ಬನ್ನಿ ಇವತ್ತು ಸಿಂಪಲ್ ಆಗಿ ಹಾಗೆ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನೋಡಿ, ಮೊದಲಿಗೆ ಪಾನ್ ಇಟ್ಕೊಂಡು ಪಾನ್ಗೆ ಒಂದು ಸ್ವಲ್ಪ ಆಯಿಲ್ ಹಾಕೊಂಡು ಇಟ್ಕೊಂಡಿದ್ದೀನಿ. ಇದನ್ನ ಹುರ್ಕೋಬೇಕಾಗುತ್ತೆ. ಬೆಳ್ಳುಳ್ಳಿ ಮತ್ತು ಶುಂಠಿ, ಒಂದು ಸಣ್ಣದೊಂದು ಈರುಳ್ಳಿ, ಬೆಳ್ಳುಳ್ಳಿ ಒಂದು 5-6 ಪಾಯಿ, ಹಾಗೆ ಒಂದು ಸ್ವಲ್ಪ ಶುಂಠಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆಯೇ ಅದ್ರ ಜೊತೆಗೆ 1 ಸ್ಪೂನ್ ಆಗಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಖಾರಕ್ಕೆ ತಕ್ಕಷ್ಟು ಒಣಮೆಣಸಿನ್ಕಾಯಿ, ಇದಕ್ಕೆ ಚಕ್ಕೆ ಲವಂಗ ಒಂದು ಸ್ವಲ್ಪ, ತುಂಬ ಅಲ್ಲ, ಒಂದೆರಡು ಏನು ಹೇಳ್ತಾರೆ, ಒಂದು ಸ್ವಲ್ಪ ಚಕ್ಕೆ ಲವಂಗ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಬಟ್ ನಾನು ಇಲ್ಲಿ ಯೂಸ್ ಮಾಡ್ತಿಲ್ಲ, ಬೇಕಂದ್ರೆ ನೀವು ಹಾಕ್ಕೋಬೋದು. ಹಾಗೆ 1 ಸ್ಪೂನ್ ಆಗಷ್ಟು ಗಸಗಸೆ. ಗಸಗಸೆ ಹಾಕೋದ್ರಿಂದ ಸಾಂಬಾರಿನ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ಗಸಗಸೆನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಒಂದೇ ಒಂದು ಫಾರಮ್ ಟೊಮೊಟೊ ಹಾಕ್ಕೊಳ್ತಿದ್ದೀನಿ. ಫಾರಮ್ ಟೊಮೊಟೊನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಧನಿಯಾ ಪುಡಿನ ಹಾಕ್ಕೊಳ್ಳೋಣ. 2 ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ಹಾಕ್ಕೊಳ್ತಿದ್ದೀನಿ. ನಾನು ತೊಗೊಂಡಿರೋ ಈ ಕ್ವಾಂಟಿಟಿಗೆ 2 ಸ್ಪೂನ್ ಆದರೆ ಸಾಕಾಗುತ್ತೆ. ನೀವು ಧನಿಯಾ ಪೌಡ್ರಿಗೆ ಜೀರಿಗೆ ಎಲ್ಲ ಹಾಕಿದರೆ ನೀವು ಜೀರಿಗೆ ಸಪ್ರೇಟ್ ಹಾಕೋ ಅವಶ್ಯಕತೆ ಇಲ್ಲ. ಸಪೋಸ್ ಬರೀ ಧನಿಯಾ ಅಂತಾದರೆ ನೀವು ಜೀರಿಗೆನ ಹಾಕ್ಕೋಬೇಕಾಗತ್ತೆ. ಹಾಗೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಇದೆಲ್ಲ ತಣ್ಣಗಾದ ನಂತರ ನಾವು ರುಬ್ಕೋಬೇಕಾಗುತ್ತೆ. ನೋಡಿ, ಜಾರಿಗೆ ಆಲ್ರೆಡಿ ನಾನು ಕೊಬ್ಬರಿನ ರುಬ್ಕೊಂಬಂದಿದ್ದೀನಿ, ತೆಂಗಿನಕಾಯಿನ, ಹಸಿ ತೆಂಗಿನಕಾಯಿ. ಅದಕ್ಕೆ ಈಗ ನಾವು ಹುರಿದಿರೋ ಅಂಥ ಮಿಶ್ರಣ ಏನಿತ್ತು ಅದನ್ನು ಹಾಕೊಂಡು ನುಣ್ಣಕ್ಕೆ ರುಬ್ಕೊಂಬರೋಣ. ನೋಡಿ, ಈಗ ರುಬ್ಕೊಂಬಂದಿದ್ದೀನಿ. ಬನ್ನಿ, ಈಗ ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡು 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕ್ಕೊಂಡು, ಸಾಸಿವೆ ಸಿಡಿದ ನಂತರ ಕರಿಬೇವು ಹಾಕ್ಕೊಳ್ಳೋಣ. ನೋಡಿ, ಈಗ ಕರಿಬೇವು ಸಹ ಚೆನ್ನಾಗಿ ಸಿಡಿದಿದೆ. ಈಗ ನಾವು ಆಲ್ರೆಡಿ ಮೊಳಕೆ ಬರೆಸಿಟ್ಕೊಂಡಿರೋಂಥ ಕಾಳು ಮತ್ತು ಒಂದು ಸಣ್ಣದೊಂದು ಆಲೂಗಡ್ಡೆ, 1-2 ಬದನೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆ ಬದನೆಕಾಯಿ ಹಾಕೋದ್ರಿಂದ ಸಾರಿನ ಟೇಸ್ಟ್ ಅನ್ನೋದು ಇನ್ನೂ ಸ್ವಲ್ಪ ಹೆಚ್ಚಾಗುತ್ತೆ. ಹಾಕಿದ್ರೂ ಹಾಕ್ಕೋಬೋದು, ಬೇಡ ಅಂದರೂ ಸ್ಕಿಪ್ ಮಾಡ್ಬೋದು, ಬಟ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಇದನ್ನೊಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನಾವು ರುಬ್ಬಿಟ್ಕೊಂಡಿರೋಂಥ ಖಾರನ ಹಾಕ್ಕೊಂಡು ನೀಟಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಒಂದು 2-3 ನಿಮಿಷ ಬಾಡಿಸ್ಕೋಬೇಕಾಗುತ್ತೆ. ನಂತರ ನಾವು ನೀರನ್ನು ಹಾಕ್ಕೋಬೇಕು. ನಾನು ಯಾವಾಗಲೂ ನೀರನ್ನ ಕಾಯಿಸಿಟ್ಕೊಂಡಿರ್ತೀನಿ ಈ ಥರ ಸಾಂಬಾರು ಮಾಡುವಾಗ. ಹಾಗಾಗಿ ನಾನು ನೀರು ಕಾಯಿಸಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ತಣ್ಣೀರು ಸಹ ಹಾಕ್ಕೋಬೋದು. ನೋಡಿ, ಈಗ ಎಷ್ಟು ಬೇಕೋ ಅಷ್ಟು ಹದ ನೋಡಿಕೊಂಡು ನೀವು ನೀರನ್ನು ಬಳಸ್ಕೊಂಡು ಕೂಗಿಸ್ಕೋಬೇಕಾಗುತ್ತೆ. ಸಾಂಬಾರು ಒಟ್ಟಿಗೆ ಈಗಲೇ ನೀರನ್ನ ಹಾಕ್ಕೊಂಡು ಕೂಗಿಸ್ಕೊಂಡ್ರೆ ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಕೂಗು ನಂತರ ನೀವು ಲಾಸ್ಟಲ್ಲಿ ಹಾಕ್ಕೊಳ್ತೀನಿ ಅದು ಅಷ್ಟು ಚೆನ್ನಾಗಿರಲ್ಲ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಾನು ಬಿಸಿ ನೀರು ಹಾಕಿರೋದ್ರಿಂದ 2 ವಿಸಿಲ್ ಕೂಗಿಸ್ಕೊಳ್ತೀನಿ. ನೀವು ಸಪೋಸ್ ತಣ್ಣೀರು ಹಾಕೋದಾದರೆ 3 ವಿಸಿಲ್ ಕೂಗಿಸ್ಕೋಬೋದು. ನೋಡಿ, ಈಗ ಕುಕ್ಕರ್ ಕೂಗಿದೆ. 2 ವಿಸಿಲ್ ಕೂಗಿಸ್ಕೊಂಡ್ರೆ ಕರೆಕ್ಟಾಗಿ ಬೆಂದಿರುತ್ತೆ ಕಾಳು. ನೋಡಿ, ಈಗ ಮೊಳಕೆ ಕಾಳಿನ ಸಾಂಬಾರು ರೆಡಿಯಾಗಿದೆ. ತುಂಬ ಸಿಂಪಲ್ಲಾಗಿ ಹಾಗೆ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೋಬೋದು. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ಹೇಗಿದೆ ಅಂತ ಮರೀದೆ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಪೂರ್ತಿ ನೋಡಿ. ನಿಮ್ಗೆ ಇಷ್ಟ ಆದರೆ ಮಾತ್ರ ಒಂದು ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.